ಶ್ವಾಸಕೋಶ ಸ್ಟ್ರಾಂಗ್ ಆಗಬೇಕಾ? ದಿನ ಈ ಆಹಾರಗಳನ್ನು ತಿನ್ನಿ, ಉಸಿರಾಟದ ಸಮಸ್ಯೆ ದೂರವಾಗುತ್ತೆ. ವಾಯು ಮಾಲಿನ್ಯದಿಂದ ಶ್ವಾಸಕೋಶದ ಆರೋಗ್ಯ ಅಪಾಯಕ್ಕೆ ಸಿಲುಕಿದೆ. ಪಾಲಕ್ ಸೊಪ್ಪು, ಅಗಸೆ ಬೀಜಗಳು, ಆಮ್ಲ, ಬ್ರೋಕೊಲಿ, ಬಾದಾಮಿ ಸೇವನೆ ರೋಗ ನಿರೋಧಕ ಶಕ್ತಿ ಮತ್ತು ಶ್ವಾಸಕೋಶವನ್ನು ಬಲಪಡಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ನಗರಗಳಲ್ಲಿಯೂ ವಾಯು ಮಾಲಿನ್ಯ ಹೆಚ್ಚುತ್ತಿದೆ. ಕೈಗಾರಿಕೆಗಳ ವಿಸ್ತರಣೆ, ರಸ್ತೆಗಳಿಗೆ ಬರುವ ಹೆಚ್ಚಿನ ಸಂಖ್ಯೆಯ ವಾಹನಗಳು, ಅರಣ್ಯನಾಶ ಮತ್ತು ಪರಿಸರ ಮಾಲಿನ್ಯವೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ವಾಯು ಮಾಲಿನ್ಯದಿಂದಾಗಿ ನಮ್ಮ ಶ್ವಾಸಕೋಶಗಳು ಅಪಾಯಕ್ಕೆ ಸಿಲುಕಿವೆ. ಮಾಲಿನ್ಯವು ಶ್ವಾಸಕೋಶದ ಮೇಲೆ ಒತ್ತಡ ಮತ್ತು ಉಸಿರಾಟದ ಸಮಸ್ಯೆಗಳ ಅಪಾಯ ಹೆಚ್ಚಿಸುತ್ತಿದೆ. ಹೀಗಾಗಿ ಜನರು ಹೊರಗೆ ಹೋದಾಗ ಮಾಸ್ಕ್ಗಳನ್ನು ಧರಿಸುತ್ತಾರೆ. ಇದಷ್ಟೇ ಅಲ್ಲದೆ ನೀವು ಸೇವಿಸುವ ಆಹಾರದ ಮೇಲೂ ಗಮನ ಹರಿಸಬೇಕು ಎಂದು ತಜ್ಞರು ಹೇಳುತ್ತಾರೆ. ಏಕೆಂದರೆ ಆಹಾರದಿಂದ ಪಡೆದ ಪೋಷಕಾಂಶಗಳು ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುತ್ತದೆ. ಹಾಗಾದರೆ ಶ್ವಾಸಕೋಶದ ಆರೋಗ್ಯವನ್ನು ರಕ್ಷಿಸುವ ಆಹಾರಗಳು ಯಾವುವು ಎಂದು ನೋಡೋಣ. ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇಗಳಲ್ಲಿ ಸಮೃದ್ಧವಾಗಿದೆ. ಜೊತೆಗೆ ಮೆಗ್ನೀಷಿಯಂ ಮತ್ತು ಫೋಲೇಟ್ ಅನ್ನು ಹೊಂದಿದೆ. ಇದರಲ್ಲಿರುವ ಕ್ಲೋರೋಫಿಲ್ ಮತ್ತು ಬೀಟಾ ಕ್ಯಾರೋಟಿನ್ ಮಾಲಿನ್ಯದ ವಿರುದ್ಧ ಹೋರಾಡಬಹುದು. ಈ ಪೋಷಕಾಂಶಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ ಮತ್ತು ದೇಹದಲ್ಲಿ ಆಮ್ಲಜನಕದ ಪೂರೈಕೆಯನ್ನು ಸುಧಾರಿಸುತ್ತವೆ. ವಾಯು ಮಾಲಿನ್ಯದಿಂದಾಗಿ ರಕ್ತದಲ್ಲಿನ ಆಮ್ಲಜನಕದ ಮಟ್ಟಗಳು ಕಡಿಮೆಯಾದಾಗ ಪಾಲಕ್ ಸೊಪ್ಪಿನಲ್ಲಿರುವ ಕಬ್ಬಿಣ ಮತ್ತು ಫೋಲೇಟ್ ಕೆಂಪು ರಕ್ತ ಕಣಗಳ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ನಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಗಸೆ ಬೀಜಗಳು. ಅಗಸೆ ಬೀಜಗಳು ಒಮೆಗಾ-3 ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ. ಅವು ಮಾಲಿನ್ಯದಿಂದ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡಬಹುದು. ಈ ಸಂಯುಕ್ತಗಳು ಹೊಗೆಯಿಂದ ಉಂಟಾಗುವ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಶ್ವಾಸಕೋಶದ ಅಂಗಾಂಶವನ್ನು ರಕ್ಷಿಸುತ್ತದೆ. ಇವು ಶ್ವಾಸಕೋಶದ ಸುತ್ತಲಿನ ಪೊರೆಗಳಲ್ಲಿ ಉರಿಯೂತವನ್ನು ತಡೆಯುತ್ತವೆ. ಅಸ್ತಮಾ ಅಥವಾ ಬ್ರಾಂಕೈಟಿಸ್ ಇರುವವರಿಗೆ ಮಾಲಿನ್ಯದಿಂದ ಉಂಟಾಗುವ ಉಸಿರಾಟದ ಸಮಸ್ಯೆಗಳನ್ನು ಇವು ಕಡಿಮೆ ಮಾಡುತ್ತವೆ. ಮಾಲಿನ್ಯಕಾರಕಗಳಿಂದ ಶ್ವಾಸಕೋಶದ ಅಂಗಾಂಶವು ಗಟ್ಟಿಯಾಗದಂತೆ ಇವು ರಕ್ಷಿಸುತ್ತವೆ. ಅಗಸೆ ಬೀಜಗಳನ್ನು ಹುರಿದು ನೇರವಾಗಿ ಚಮಚದೊಂದಿಗೆ ತಿನ್ನಬಹುದು ಅಥವಾ ಸಲಾಡ್ಗಳು ಮತ್ತು ಸ್ಮೂದಿಗಳಿಗೆ ಸೇರಿಸಬಹುದು. ನೆಲ್ಲಿಕಾಯಿ. ಆಮ್ಲದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಶ್ವಾಸಕೋಶವನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ, ವಿಷವನ್ನು ಹೊರಹಾಕುತ್ತದೆ ಮತ್ತು ವಾಯುಮಾರ್ಗಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ವಾಯು ಮಾಲಿನ್ಯದಲ್ಲಿರುವ ಭಾರ ಲೋಹಗಳು ರಕ್ತವನ್ನು ಪ್ರವೇಶಿಸಿದರೆ ಆಮ್ಲದಲ್ಲಿರುವ ಫಿನಾಲಿಕ್ ಸಂಯುಕ್ತಗಳು ಅವುಗಳನ್ನು ಹೊರಹಾಕಬಹುದು. ಇವು ಶ್ವಾಸಕೋಶದಲ್ಲಿನ ಗಾಳಿಯ ಕೋಣೆಗಳ ಗೋಡೆಗಳನ್ನು ಬಲವಾಗಿ ಇಡುತ್ತವೆ. ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಸಿ ಆಮ್ಲವನ್ನು ತಿನ್ನಬಹುದು ಅಥವಾ ನೀವು ಒಂದು ಚಮಚ ಆಮ್ಲ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಪಾನೀಯವಾಗಿ ಕುಡಿಯಬಹುದು. ಬ್ರೋಕೊಲಿ. ಬ್ರೋಕೊಲಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹಾಗೂ ಪ್ರಮುಖ ಕಿಣ್ವಗಳಿವೆ. ಇವು ಯಕೃತ್ತು ಮತ್ತು ಶ್ವಾಸಕೋಶದಿಂದ ಹಾನಿಕಾರಕ ವಿಷವನ್ನು ತೆಗೆದುಹಾಕುತ್ತವೆ. ಬ್ರೋಕೊಲಿಯನ್ನು ನಿಯಮಿತವಾಗಿ ತಿನ್ನುವವರು ತಮ್ಮ ಮೂತ್ರದ ಮೂಲಕ ಮಾಲಿನ್ಯಕಾರಕವಾದ ಬೆಂಜೀನ್ನಂತಹ ವಿಷವನ್ನು ಹೊರಹಾಕುತ್ತಾರೆ. ಇದು ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬಾದಾಮಿ. ಬಾದಾಮಿಯಲ್ಲಿರುವ ವಿಟಮಿನ್ ಇ ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಶ್ವಾಸಕೋಶದ ಅಂಗಾಂಶಗಳನ್ನು ಮಾಲಿನ್ಯದಿಂದ ರಕ್ಷಿಸುತ್ತದೆ. ಇದರಲ್ಲಿರುವ ಮೆಗ್ನೀಷಿಯಂ ವಾಯುಮಾರ್ಗಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಉಸಿರಾಟದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಬಾದಾಮಿಯಲ್ಲಿರುವ ಮ್ಯಾಂಗನೀಸ್ ಮತ್ತು ತಾಮ್ರವು ದೇಹದಲ್ಲಿ ಸೂಪರ್ ಆಕ್ಸೈಡ್ ಡಿಸ್ಮುಟೇಸ್ ಎಂಬ ಕಿಣ್ವವನ್ನು ಉತ್ಪಾದಿಸುತ್ತದೆ. ಇದು ಶ್ವಾಸಕೋಶದಲ್ಲಿನ ಫ್ರೀ ರಾಡಿಕಲ್ಗಳನ್ನು ನಾಶಪಡಿಸುತ್ತದೆ. ಪ್ರತಿದಿನ ಬೆಳಗ್ಗೆ ನೆನೆಸಿದ ಬಾದಾಮಿ ತಿನ್ನುವುದರಿಂದ ದಿನವಿಡೀ ರಕ್ಷಣೆ ಸಿಗುತ್ತದೆ.